నేను మిగతా సీఎం సార్ మాట్లాడి కుటుంబకి ఏమనుకోను. ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಸಂಭವಿಸಿದ ಡಿಕ್ಕಿಯಲ್ಲಿ 4 ಯುವಕರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಘಟನೆಯಲ್ಲಿ ಅಜ್ಜವಾರ ಗ್ರಾಮದ 22 ವರ್ಷದ ನರಸಿಂಹಮೂರ್ತಿ, 19 ವರ್ಷದ ನಂದೀಶ್, 18 ವರ್ಷದ ಅರುಣ್ ಹಾಗೂ 23 ವರ್ಷದ ಮನೋಜ್ ಮೃತ ದುರ್ದೈವಿಗಳಾಗಿದ್ದು, ನರಸಿಂಹಮೂರ್ತಿಗೆ 6 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದು ಪತ್ನಿ ಈಗ ಗರ್ಭಿಣಿಯಾಗಿದ್ದಾರೆ. ನರಸಿಂಹಮೂರ್ತಿ ಹಾಗೂ ನಂದೀಶ್ ಸಹೋದರರಾಗಿದ್ದು, ಟಿಪ್ಪರ್ ಲಾರಿಯ ಹೈಬೀಮ್ ಲೈಟ್ ಫೋಕಸ್ನಿಂದಾಗಿ ಅಪಘಾತ ಸಂಭವಿಸಿರಬಹುದು ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇನ್ನು ಇಂದು ಬೆಳಗ್ಗೆ ಮೃತರ ಕುಟುಂಬಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅಂತ್ಯಕ್ರಿಯೆಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿದರು. ಇನ್ನು ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡುವ ಮೂಲಕ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು, ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಕಿಲ್ಲರ್ ಟಿಪ್ಪರ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಹಿರಿಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಅಜ್ವಾರದ SC/ST ಸಮುದಾಯದ 4 ಜನ ಯುವಕರು, ಒಬ್ಬ ಹುಡುಗ ಮೊಬೈಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದ, ಇನ್ನೊಂದು 2 ಹುಡುಗರು ಡೆಕೋರೇಷನ್ ಹೋಗ್ತಿದ್ರು, ಒಬ್ಬ ಹುಡುಗ ಡಿಮಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬಾ ಫಾಸ್ಟ್ ಆಗಿ ಬಂದಿದೆ. ಆ ಟಿಪ್ಪರ್ ನ ನಿರ್ಲಕ್ಷ್ಯದಿಂದ 4 ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಾಯ್ತು. ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಇದು ಮಾಡ್ತಿದ್ದೀನಿ. ಮತ್ತೆ ಈಗಲೇ ಜಿಲ್ಲಾಧಿಕಾರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ SC ಸಮುದಾಯದವರಿಗೆ ಇಮಿಡಿಯೇಟ್ ಆಗಿ, ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ, ಅದು ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸಕ್ಕೆ ಈಗ DC ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ. ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಕಳೆದ 1 ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ 50 ಜನ ತೀರ್ಕೊಂಡಿದ್ದಾರೆ. ಮತ್ತೆ ಈ ಸಿಗ್ನಲ್ಸ್ ಎಲ್ಲ ಆಕ್ಸಿಡೆಂಟ್ಸ್ ಇಂದನೂ ತುಂಬಾ ಜನ ತೀರ್ಕೊಂತಾ ಇದ್ದಾರೆ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ 50 ಜನ ಈ ದಟ್ಟ ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮ ಹಳ್ಳಿಯಲ್ಲೇ ಆಗ್ಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಆಕ್ಸಿಡೆಂಟ್ಸ್ ಯಾರು ಬೇಕು ಅಂತ ಯಾರು ಹೋಗಿ ಗಾಡಿ ತಗೊಂಡೋಗಿ ಯಾರು ಹೋಗಿ ಗುದ್ಕೊಳ್ಳಲ್ಲ, ಹಂಗಾಗೋಗುತ್ತೆ ಅಷ್ಟೇ. ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ. ನೋಡಿ, ಒಬ್ಬ ಹುಡುಗನಿಗೆ 8 ತಿಂಗಳಾಗಿದೆ ಮದುವೆ ಆಗಿ, ಆ ಮಗು BE 3rd ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಮನೆ ಕುಟುಂಬದ ನೋವು ನೋಡಕ್ಕಾಗಲ್ಲ. ಸೊ ದೇವರ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ. ನಾನು ವರ್ಷಗಳಿಂದ ಟಿಪ್ಪರ್ ವಿರೋಧದಲ್ಲಿ ಇದೀವಿ. ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳಿದೆ, ಅವನ್ನೆಲ್ಲ ಸೀಸ್ ಮಾಡ್ರಿ ಅಂತ. ಸೀಸ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ. ನಾವೇನ್ ಮಾಡೋದು? ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ, ಬೇರೆಯವ್ರ ಮನೆಗಳಲ್ಲಿ ಸತ್ತೋದಾಗ ನೋವು ಹೆಂಗ್ ಗೊತ್ತಾಗುತ್ತೆ? ನಾನು ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಅಯೋಗ್ಯರಿಗೆ 20 ಬರಕ್ ಹೇಳ್ರಿ, ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳು. ಈಗ 4 ಕುಟುಂಬಗಳಿಗೆ ಯಾವನಾಗ್ತಾನೆ? ಹೈಯರ್ ಅಫಿಷಿಯಲ್ಸ್ ಬಾಯಿಗೆ ಬಂದಂಗೆ ಲೋಯರ್ ಅಫಿಷಿಯಲ್ಸ್ ನ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಈಗ ಪಾಪ ತಾಲೂಕ್ ಆಫೀಸರ್ಸ್ ಟಿಪ್ಪರ್ಸ್ ಎಲ್ಲ ಹಿಡಿದು ಓವರ್ಲೋಡ್ ಬೇಡ್ರೋ, ಸ್ಪೀಡ್ ಲಿಮಿಟ್ ಬೇಡ್ರೋ ಅಂತ ಹಿಡಿದ್ರೆ ಈ ಹೈಯರ್ ಅಫಿಷಿಯಲ್ಸ್ ಮೀಟಿಂಗ್ಗಳಲ್ಲಿ ಲೋಯರ್ ಅಫಿಷಿಯಲ್ಸ್ ನ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ ಅಷ್ಟೇ. ಅಲ್ಲಿವರೆಗೂ ಅವ್ರಿಗೆಲ್ಲ ಎಲ್ಲಿ ಬುದ್ಧಿ ಬರುತ್ತೆ? ನಾನ್ ತಾಲೂಕು ಆಡಳಿತದಿಂದ ನಾವು ಎಷ್ಟು ಟೈಟ್ ಮಾಡ್ತಿದೀವಿ. ಈಗ ಬ್ಯಾನರ್ ಇದು ಫ್ಲೆಕ್ಸ್ಗಳು ಬ್ಯಾನ್ ಮಾಡಿದ್ವಿ, ಹೆಲ್ಮೆಟ್ ಕಂಪಲ್ಸರಿ. ರಾಜ್ಯದಲ್ಲಿ ಎಲ್ಲೂ ಇಲ್ಲ, ನಾನು ಯಾಕೆ ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಮಾಡಿಸ್ತಿದ್ದೀನಿ? ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಅಲ್ವಾ? ಈಗ ಅದೇ ಪಾಪ 4 ಹುಡುಗರು ಹೆಲ್ಮೆಟ್ ಹಾಕಿದ್ರೆ ಅಯ್ಯಮ್ಮ 2 ಮಕ್ಕಳನ್ನ ಕಳ್ಕೊಂಡ್ರಲ್ಲಣ್ಣ, ಅಯ್ಯಮ್ಮ ಹೇಳ್ತಿದ್ರು, ಸ್ವಾಮಿ ಒಬ್ಬ ಮಗ ಬದುಕಿದ್ರು ನಾನು ಜೀವನ ಮಾಡ್ತಿದ್ದೆ ಅಂತ. ಸೊ ಇವೆಲ್ಲ ನೋವಾದಾಗೆ ಗೊತ್ತಾಗುತ್ತೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.